ನಮಸ್ಕಾರ ವೀಕ್ಷಕರೇ, ನ್ಯೂಸ್ ನೋಡೋಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಉತ್ತರ ಕರ್ನಾಟಕದ ಬಹುದೊಡ್ಡ ನಾಯಕರೊಬ್ಬರು ಪಕ್ಷವನ್ನು ಬಿಡಿಸಿದ್ದಾರೆ. ನಿಜವಾಗ್ಲೂ ಇದು ಭಾರತೀಯ ಜನತಾ ಪಕ್ಷಕ್ಕೆ ಉತ್ತರ ಕರ್ನಾಟಕದಲ್ಲಿ ಬಹುದೊಡ್ಡ ಹೊಡೆತ ಬೀಳುತ್ತಾ. ಒಂದು ವೇಳೆ ಅವರ ಪಕ್ಷವನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷ ನಿಜವಾಗ್ಲೂ ಸಂಕಷ್ಟಕ್ಕೆ ಸಿಲುಕುತ್ತಾ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಪಕ್ಷವನ್ನು ಬಿಟ್ಟೋಗಲ್ಲ ನಂಬಿಕೆ ಇಟ್ಟಿದ್ದಂಥ ಒಬ್ಬ ನಾಯಕ ಇವತ್ತು ಪಕ್ಷವನ್ನು ಬಿಟ್ಟು ಹೋಗ್ತಿದ್ದಾರೆ. ಅವರು ಯಾವ ಕಾರಣಕ್ಕೆ ಪಕ್ಷವನ್ನು ಬಿಡ್ತಿದ್ದಾರೆ, ಪಕ್ಷ ಬಿಡೋದ್ರಿಂದ ಅವ್ರಿಗೆ ಏನು ಪ್ರಯೋಜನ, ಎಲ್ಲವನ್ನ ನಾನು ನಿಮ್ಮ ಮುಂದೆ ಹೋಗ್ತೇನೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಸರ್ಕಾರವನ್ನ ಕೆಡುವುದರಲ್ಲಿ ಸಿದ್ಧಹಸ್ತರಾಗಿರ್ತಕ್ಕಂಥ ನಾಯಕರು. ಕಳೆದ ಬಾರಿ ಏನು ಸಮ್ಮಿಶ್ರ ಸರ್ಕಾರ ಇತ್ತು, JDS ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇತ್ತು, ಆ ಸರ್ಕಾರವನ್ನ ಕೆಡುವ ಮುಖಾಂತರ 17 ಜನ ಶಾಸಕರನ್ನ ಬಾಂಬೆಗೆ ಕರ್ಕೊಂಡೋಗಿ ಸರ್ಕಾರವನ್ನ ಕೆಡವಿದ್ದಂಥ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಪುನಃ ಬಿಜೆಪಿಯಿಂದ ವಾಪಸ್ ಬರುವಂತ ಯೋಚನೆಗಳು, ಕೆಲಸಗಳು ನಡೀತಾ ಇದ್ದಾವ. ಎಸ್ ವೀಕ್ಷಕರೇ, ಹಾಗಾದ್ರೆ ಅವರು ಯಾವ ಕಾರಣಕ್ಕೆ ಈಗ ಅಲ್ಲಿ ಬಂಡಾಯದ ಮಾತುಗಳನ್ನ ಆಡ್ತಿದ್ದಾರೆ, ಯಾವ ಕಾರಣಕ್ಕೆ ಪಕ್ಷ ಬಿಡುವಂತ ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಅವರು ಆಡ್ತಿದ್ದಾರೆ ಅಂತಂದ್ರೆ, ಅವರು ಹೇಳ್ತಕ್ಕಂಥದ್ದು ಇಷ್ಟೇ: ನಮ್ಮ ರಾಜ್ಯದಲ್ಲಿ 74% ನಾವು ಹಿಂದುಳಿದ ವರ್ಗದವರು ಇದ್ದೇವೆ, 76% ಇದ್ದೇವೆ ನಾವು. ಆದರೆ 76% ಇರ್ತಕ್ಕಂಥ ನಾವು ಕೇವಲ 24% ಇರ್ತಕ್ಕಂಥವ್ರು ಹೇಳಿದಾಗೆ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ರಾಜ್ಯದಲ್ಲಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡಲ್ಲ, ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಖಂಡಿತವಾಗಲೂ ಅದು ಯಾವುದೇ ಪಕ್ಷ ಇರಲಿ, ನಾನು ಬಂಡಾಯವನ್ನು ಹೇಳ್ತೇನೆ. ಮುಂದೇನಿದ್ರು 2028 ಅಂತೂ, ಅದರಲ್ಲೂ 2028ರಲ್ಲಿ 76% ಮುಖ್ಯಮಂತ್ರಿಗಳಾಗಬೇಕು. 76% ಸಮುದಾಯ ಏನಿದೆ, ವೋಟರ್ಸ್ ಯಾರಿದ್ದಾರೋ ಅವರ ಸಮುದಾಯದ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವ ಮುಖಾಂತರ ಬಂಡಾಯದ ಮುನ್ಸೂಚನೆಯನ್ನು ನೀಡಿದ್ದಾರೆ. ಬಿಜೆಪಿಯಲ್ಲಿ ಯಾವುದೇ ಕಾರಣಕ್ಕೂ, ಯಾಕೆಂತಂದ್ರೆ ಬಿಜೆಪಿ ಇವರ ಮಾತನ್ನು ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ಅವರು 74% ಇರ್ತಕ್ಕಂಥ ಸಮುದಾಯಕ್ಕೆ ಅಧಿಕಾರವನ್ನ ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮುಂದೆ ಬರಲ್ಲ. ಕಾರಣ ಏನಂದ್ರೆ, ಏನು RSS ಸಂಸ್ಕೃತಿ ಇದೆ, RSS ಸಂಸ್ಕೃತಿನೇ ಹಿಂದುಳಿದವರಿಗೆ ಅಧಿಕಾರ ಸಿಗಬಾರ್ದು, ಅಹಿಂದಕ್ಕೆ ಅಧಿಕಾರ ಸಿಗಬಾರ್ದು ಅನ್ನೋದಾಗಿದೆ. ಯಾಕೆಂದ್ರೆ ಅದನ್ನ ಯಾರು ಸ್ಥಾಪನೆಯನ್ನ ಮಾಡಿದ್ರು ಅವರೇ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸ್ಥಾಪನೆ ಆದಾಗ ಒಂದು ವೇಳೆ ಏನಾದರೂ ದಲಿತರಿಗೆ, ಈ ದೇಶದ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ನಮ್ಮಷ್ಟೇ ಸಮಾನ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ನಮಗೆ ಸ್ವತಂತ್ರನೇ ಬೇಡ, ನಾವು ಬ್ರಿಟಿಷರ್ ಶೂ ಪಾಲಿಸ್ ಮಾಡಿದ್ರು ಪರವಾಗಿಲ್ಲ, ನಮಗೆ ಸ್ವತಂತ್ರ ಬೇಡ, ಅವರಿಗೆ ನಮ್ಮಷ್ಟೇ ಸಮಾನ ಅಧಿಕಾರವನ್ನು ಕೊಡ್ತೀವಿ ಅನ್ನೋದಾದ್ರೆ ಅಂತ ಅವತ್ತು ಯಾರು RSSನ ಸ್ಥಾಪಿಸಿರ್ತಾರೋ ಅವರೇ ಈ ಮಾತನ್ನು ಹೇಳಿರ್ತಾರೆ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅಹಿಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಕೊಡ್ತಕ್ಕಂಥದ್ದಿಲ್ಲ. ಹಾಗಾಗಿ ಈ ಒಂದು ಏನು ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ನಿಜಕ್ಕೂ ಬಿಜೆಪಿಗೆ ನುಂಗಲಾರದಂಥ ತುತ್ತಾಗಿದೆ ನಿಜಕ್ಕೂ. ಈಗ ಯಾಕೆಂದ್ರೆ ನೋಡಿ, ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ಇದ್ದಾರೆ, ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳುವ ಮಟ್ಟಕ್ಕೆ ವಿಜಯೇಂದ್ರ ಅಲ್ಲಿ ಬೆಳೆದು ನಿಂತಿದ್ದಾರೆ. ಮತ್ತೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಮುಖ್ಯಮಂತ್ರಿ ಕುರ್ಚಿಗೆ ಖರ್ಚಪ್ಪಾಗ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಯತ್ನಾಳ್ ಮುಖ್ಯಮಂತ್ರಿ ಆದರೂ ಕೂಡ ಬಲಿಷ್ಠ ಸಮುದಾಯ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಅದೇ ರೀತಿ ಬಲಿಷ್ಠ ಸಮುದಾಯಕ್ಕೆ ಸೇರಿದ ವಿಜಯೇಂದ್ರ ಕೂಡ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಎಲ್ಲಿ ಮುಖ್ಯಮಂತ್ರಿ ಆಗ್ತಾರೆ? ಏನವರು ನಾವು ಹಿಂದುಳಿದವರು 76% ಇದೀವಿ ಅಂತ ಹೇಳ್ತಿದ್ದಾರೆ, ಆ 76% ಸಮುದಾಯದವರು ಎಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ, ಎಲ್ಲಿ ಅಧಿಕಾರವನ್ನು ಹಿಡಿಬೇಕು? ಅಂದ್ರೆ ರಮೇಶ್ ಜಾರಕಿಹೊಳಿ ನಾನು ಬಿಜೆಪಿಯಿಂದ ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಂಡಾಯ ಹೇಳ್ತೀನಿ ಅಂತ ಹೇಳ್ತಿಲ್ಲ. ಬದಲಾಗಿ ಸತೀಶ್ ಜಾರಕಿಹೊಳಿಗೆ ಆ ಅವಕಾಶ ಇದೆ. ಕಾಂಗ್ರೆಸ್ನಲ್ಲಿ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ. ಸಿದ್ದರಾಮಯ್ಯನ ನಂತರ ಏನಿಗೆ DK ಶಿವಕುಮಾರ್ 2ನೇ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ, ಆ ಒಂದು ಸ್ಥಾನಕ್ಕೆ ಪೈಪೋಟಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ಯಾರು ಇದ್ರೆ ಅದು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ, ತನ್ನ ಸಹೋದರನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಈ ಹೇಳಿಕೆಯನ್ನ ಕೊಡುವ ಮುಖಾಂತರ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಅಂದ್ರೆ ನೋಡಿ, ಕಳೆದ ಬಾರಿ ಏನೀಗಲ್ಲಿ DCC ಬ್ಯಾಂಕ್ ಚುನಾವಣೆ ಆಯಿತು, ಆ DCC ಬ್ಯಾಂಕ್ ಚುನಾವಣೆ ಆದಾಗ ಆವು ಮೂಸಿ ಅಂತಿದ್ದಂಥ ಸತೀಶ್ ಜಾರಕಿಹೊಳಿಯನ್ನು ಬ್ರದರ್ಸ್ ಒಟ್ಟಿಗೆ ಕೂತ್ಕೊಂಡ್ರು. ಒಂದಾದ್ರು ಆ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು ಆ ಗೆರೆಯನ್ನ ದಾಟಲಿಲ್ಲ, ಸತೀಶ್ ಜಾರಕಿಹೊಳಿ ಹಾಕಿದಂಥ ಗೆರೆಯನ್ನ ದಾಟಲಿಲ್ಲ. ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ DCC ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಗೆ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಕೈ ಜೋಡಿಸಿದ್ರು. ಜೊತೆಗೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಸತೀಶ್ ಜಾರಕಿಹೊಳಿ ಮಗಳು ಸ್ಪರ್ಧೆಯನ್ನ ಮಾಡಿದ್ರೆ ಅವರನ್ನ ಬೆಂಬಲಿಸಿ ಇಡೀ ಕುಟುಂಬ ಒಂದಾಗಿ ಅಲ್ಲಿ ಅವರನ್ನ ಆಯ್ಕೆ ಮಾಡಿದ್ರು. ಇಲ್ಲಿ ಕುಟುಂಬ ಯಾವುದೇ ಪಕ್ಷದಲ್ಲಿರಲಿ, ಇದು ಜಾರಕಿಹೊಳಿ ಕುಟುಂಬ ಇದೆಯಲ್ಲ, ಇದು ಒಂದ್ ವೇಳೆ ಅದು ಬಿಜೆಪಿಯಲ್ಲಿರಲಿ, JDS ಅಲ್ಲಿರಲಿ, ಮತ್ತೊಂದು ಪಕ್ಷದಲ್ಲಿರಲಿ, ಆದರೆ
ತಮ್ಮ ಸಹೋದರರಿಗೆ ಯಾರಿಗಾದ್ರೂ ಅಧಿಕಾರ ಸಿಗುತ್ತೆ ಅಂದಾಗ ಇಂಡೈರೆಕ್ಟ್ ಆಗಿ ಎಲ್ಲರೂ ಕೂಡ ಒಂದಾಗಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಸೊ ಅದೇ ರೀತಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದ್ದೇ ಆದರೆ ಅದನ್ನ ಸಂಪೂರ್ಣವಾಗಿ ಬಳಸ್ಕೋಬೇಕು ಅನ್ನುವ ಕಾರಣಕ್ಕೆ ಅವರನ್ನೆಲ್ಲೂ ಕೂಡ ಮಿಸ್ ಆಗಬಾರ್ದು, ಸತೀಶ್ ಜಾರಕಿಹೊಳಿಗೆ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ರಮೇಶ್ ಜಾರಕಿಹೊಳಿ ಅಹಿಂದ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಸೊ ಈ ಅಹಿಂದ ವಿಚಾರವನ್ನ ಮುಂದಿಟ್ಟು ಸತೀಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡೋ ವಿಚಾರಕ್ಕೋಸ್ಕರ ನಾನು ಬಂಡಾಯ ಹೇಳಲಿಕ್ಕೆ ರೆಡಿ, ನಾನು ಇಲ್ಲಿಂದ ಎಷ್ಟು ಜನ ಶಾಸಕರನ್ನು ಬೇಕಾದ್ರೂ ಕರ್ಕೊಂಡೋಗಿ ಸತೀಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅನ್ನೋ ಒಂದು ಸಂದೇಶವನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಕೂಡ ಅದೇ ಟೈಮಲ್ಲಿ ಕೊಟ್ಟಿದ್ದಾರೆ, ನಾನು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋದಾದ್ರೆ ಕಾಂಗ್ರೆಸ್ಗೆ ಬರಲಿಕ್ಕೆ ರೆಡಿ ಅಂತ. ಅದ್ರ ಜೊತೆಗೆ ಅವರು ಇನ್ನು ಮುಂದುವರೆದು ಇನ್ನೂ ಒಂದು ಮಾತಾಡ್ತಾರೆ, ಕಾಂಗ್ರೆಸ್ ನನ್ನನ್ನು 5 ಸರಿ ಗೆಲ್ಸಿದೆ, ಕಾಂಗ್ರೆಸ್ ಅಲ್ಲಿ ನಾನು 5 ಸರಿ ಶಾಸಕನಾಗಿದ್ದಾನೆ, ಬಿಜೆಪಿಯಲ್ಲಿ 2 ಸರಿ ಶಾಸಕನಾಗಿದ್ದೇನೆ, ಆದರೆ ಅಲ್ಲಿ ಒಬ್ಬ ನಾಯಕನಿಗೋಸ್ಕರ ನಾನು ಪಕ್ಷವನ್ನು ಬಿಟ್ಟು ಬರಬೇಕಾಯ್ತು. ಕಾಂಗ್ರೆಸ್ ನನಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದೆ, ಜೊತೆಗೆ ಕಾಂಗ್ರೆಸ್ ನನ್ನ ಬೆಳವಣಿಗೆಗೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅಲ್ಲಿ ನಾನು ಬೆಳೆದಿದ್ದೇನೆ, ಕಾಂಗ್ರೆಸ್ ನನ್ನ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದೆ. ಆದರೆ ಅಲ್ಲಿ ಒಬ್ಬ ವ್ಯಕ್ತಿಯ ಕುತಂತ್ರಕ್ಕೆ ಬಲಿಯಾಗಿ ನಾನು ಬಿಜೆಪಿಗೆ ಬಂದೆ, ಬಿಜೆಪಿಲಿ 2 ಬಾರಿ ಶಾಸಕನಾಗಿದ್ದೇನೆ, ಆದರೆ ಬಿಜೆಪಿಯಲ್ಲೂ ಕೂಡ ಈಗ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಕುತಂತ್ರ ನಡೀತಾ ಇದೆ, ನಾನು ಅನಿವಾರ್ಯವಾಗಿ ಈಗ ಬಿಜೆಪಿಯಲ್ಲಿ ಇದ್ದೇನೆ ಅನ್ನೋ ಮಾತನ್ನು ಹೇಳುವ ಮುಖಾಂತರ ನಾನು ಯಾವತ್ತು ಪಕ್ಷವನ್ನು ಬಿಡ್ತೇನೋ ಗೊತ್ತಿಲ್ಲ, ನಾನು ಯಾವಾಗ ಬೇಕಾದ್ರೂ ಪಕ್ಷ ಬಿಟ್ಟು ಹೋಗ್ಬೋದು ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ವೀಕ್ಷಕರೇ. ಸೊ ಈಗ ಸದ್ಯದಲ್ಲಿ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆದರೆ ಅಹಿಂದ ವಿಚಾರವನ್ನ ಮುಂದಿಟ್ಟು ತನ್ನ ಸಹೋದರನ ಮುಖ್ಯಮಂತ್ರಿ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಯಾವಾಗ ಬೇಕಾದ್ರೂ ಬಂಡಾಯ ಎದ್ದು ಅಲ್ಲಿದ್ದವ್ರನ್ನ ಕರ್ಕೊಂಡು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಕಡೆಗೆ ಹೆಜ್ಜೆ ಹಾಕ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಅವರೇ ಒಂದು ವೇಳೆ ಏನಾದರೂ ಇಲ್ಲಿ ಸಿದ್ದರಾಮಯ್ಯನವರ ಅಧಿಕಾರಾವಧಿ ಮುಗಿದು ನಂತರ ಮುಖ್ಯಮಂತ್ರಿ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಏನು ಬಂಡಾಯ ಹೇಳಲ್ಲ ಅಂತ ಅಲ್ಲ. ಯಾಕೆಂದ್ರೆ ಈ ಮೊದಲೇ ರಮೇಶ್ ಜಾರಕಿಹೊಳಿಗಿಂತ ಮೊದಲು ಬಂಡಾಯ ಎದ್ದು ಕಾಂಗ್ರೆಸ್ ಅಲ್ಲಿ ಅವ್ರನ್ನ ಸಮಾಧಾನ ಪಡಿಸ್ತಾ ಇತ್ತು. ರಮೇಶ್ ಜಾರಕಿಹೊಳಿಗಿಂತ ಮೊದಲು ಏನು ಬಾಂಬೆಗೆ ಹೋದ್ರಲ್ಲ, ಆ ಬಾಂಬೆ ಟೀಮಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖರಾಗಿದ್ರು. ಆದರೆ ಅವರನ್ನ ಸಮಾಧಾನ ಮಾಡಿದ್ರಿಂದಾಗಿ, ಸಿದ್ದರಾಮಯ್ಯ ಮಾತನಾಡಿದ್ರಿಂದಾಗಿ ಅಲ್ಲಿ ಕಾಂಪ್ರಮೈಸ್ ಆಗಿ ಅವರಲ್ಲೇ ತಟಸ್ಥರಾದ್ರು. ರಮೇಶ್ ಜಾರಕಿಹೊಳಿ ಹೊರಗಡೆ ಬಂದರು. ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಬಂಡಾಯವನ್ನು ಹೇಳ್ತಾರೆ. ಆ ಕಡೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಏನೆಲ್ಲ ಅನುಕೂಲಗಳು ಬೇಕೋ ಅದನ್ನ ಖಂಡಿತವಾಗ್ಲೂ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಒಟ್ಟಾರೆಯಾಗಿ ಸಹೋದರರು ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರು ಇಬ್ಬರಲ್ಲಿ ಒಬ್ರು ಬಂಡಾಯ ಹೇಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದ್ರು ಕಾಂಗ್ರೆಸ್ ಅಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪಿದ್ರೆ ಸತೀಶ್ ಜಾರಕಿಹೊಳಿ ಅಲ್ಲೇ ಇರ್ತಾರೆ, ರಮೇಶ್ ಜಾರಕಿಹೊಳಿ ತನ್ನ ಟೀಮ್ ಜೊತೆ ಕಾಂಗ್ರೆಸ್ಗೆ ಹೋಗ್ತಾರೆ. ಒಂದು ವೇಳೆ ಏನಾದರೂ ಅಲ್ಲಿ ಅವರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ತನ್ನ ಟೀಮ್ ಜೊತೆ ರಮೇಶ್ ಜಾರಕಿಹೊಳಿ ಟೀಮ್ ಸೇರ್ಕೊಳ್ತಾರೆ. ಸೊ ಹಾಗಾಗಿ ಬಂಡಾಯ ಎದ್ದಾದ್ರೂ ಕೂಡ ಜಾರಕಿಹೊಳಿ ಕುಟುಂಬ ಮುಖ್ಯಮಂತ್ರಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿದಂತಿದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.